ಈಗ ಕೊನೆಗೆ ಜಾತಕ ಹಾಗೆ ಉಂಟು. ನಾವು 2-3 ಮಕ್ಕಳ
ನಿಮಗೆ ವಿಷಯ ಗೊತ್ತಿಲ್ವಾ? ಗೊತ್ತಿದ್ರೆ ನಾನು ಕೇಳಿದ್ರೆ ಸ್ವಾಮಿ ವಿಷಯ ಬ್ರಾಹ್ಮಣರು ಯಾವತ್ತೂ ಸುಳ್ಳು ಹೇಳುವುದಿಲ್ಲ ಅಲ್ವಾ? ನಿಮಗೆ ಗೊತ್ತಿಲ್ಲ ಅಂತ ಸತ್ಯ ಹೇಳ್ತೇನೆ. ಈಗ ನಿಮಗೆ ಪ್ರಾಚೀನ ಬರೀ ಗೊತ್ತಿಲ್ಲ, ಅಲ್ಲಿ ದಸ್ಕಮ ಪ್ರಭುಗಳು ಹೋಗ್ಬಿಟ್ರೆ ಸತಿ ಹೇಗೆ ದಕ್ಷ ಪ್ರದೇಶವಾಗಿ ದಕ್ಷ ಪ್ರದೇಶವನ್ನು ಅವರು ಬಹಳ ದೊಡ್ಡ ಯಾಗ ಮಾಡ್ತಾ ಇದ್ದಾರೆ. ಅವರು ಆ ಯಾಗಕ್ಕೆ ಲಕ್ಷ ಜನ ಬರ್ತಾರಂತೆ. ಅದನ್ನು ವಿಶೇಷ ಏನು ಗೊತ್ತುಂಟ? ಎಲ್ಲ ಊರಲ್ಲಿರುವ ಬ್ರಾಹ್ಮಣರುಗಳನ್ನ ಕರೆಸಿ ಅವ್ರಿಗೆ ಬೇಕಾದಾಗೆ ದಕ್ಷಿಣೆ ಕೊಡುವುದಕ್ಕೆ ಒಂದು ದೊಡ್ಡ ಧನದ ರಾಶಿ ಹಾಕಿದ್ದಾರಂತೆ. ಧನದ ರಾಶಿ ಹೋಗಟ್ಟೆ ಧನವನ್ನು ರಾಶಿ ಹಾಕಿಲ್ಲ. ಅದು ಏನು ಹೇಳ್ತಿದ್ರು? ಧನದ ರಾಶಿ ಮತ್ತೆ ಧನಕ್ಕೆ ಕಾಲಿಲ್ಲ ಅಂತ ಯಾರು ಹೇಳ್ತಿದ್ರು? ಅವರು ಕೇಳಿ ಕೊಡ್ತಾರಂತಮ್ಮ. ಯಾಕಂದ್ರೆ ಅವ್ರು ಯಾರು ಅಲ್ಲಿ ತೃಪ್ತಿ ಇಲ್ಲದೆ ಹೋಗ್ಲಿಕ್ಕೆ ಇಲ್ಲ. ಬಹಳ ದೊಡ್ಡ ವಧು ಸಂಭವದಲ್ಲಿ ಬಹಳ ಅದ್ದೂರಿಯಾಗಿ ನಡೆಯುವಂತ ಒಂದು ಕಾರ್ಯಕ್ರಮ. ಅಲ್ಲಿಗೆ ಬ್ರಾಹ್ಮಣ ಇವರು ಅವರೆಲ್ಲ ಅವರು ಇವರೆಲ್ಲ ಹೌದು ದಾಕ್ಷಾಯಣಿಯಮ್ಮ ಕೈ ಸಾಲ ಕೊಟ್ಟದ್ದು ಸಾಲ ಮಾಡಿದ್ದೀರಿ ಅಲ್ಲ ಈಶ್ವರಪ್ಪನವರಿಗೆ. ಏನಯ್ಯ ಕೈಲಾಸದ ಈಶ್ವರ ದೇವರಿಗೆ ಹೌದಾ ಅಲ್ವಾ? ಹಾಗಾದ್ರೆ ವಿಷಯ ಒಂದು ಮಾತಾಡಿಸುವ ಅಮ್ಮ ಅರಿಯವರ ಮಗಳನ್ನು ನೀವು ಅಮ್ಮ
ನಿಮ್ಮ ನೀವು ದಾಕ್ಷಾಯಿಣಿಯಮ್ಮ ಆ ಕಳ್ಳಿ ನನ್ನ ಕಣ್ಣಿಗೂ ತಲೆ ಉಂಟು. ಹೌದಮ್ಮ, ನಿಮ್ಮನ್ನು ಬೆಳ್ಳಿ ಬೆಟ್ಟಕ್ಕೆ ಗೊತ್ತಲ್ಲ. ಈಗ ನೆನಪಾಯ್ತು. ಆದರೆ ನಿಮ್ಮ ಮದುವೆಯ ಆ ಕಾಲದಲ್ಲಿ ನನಗೆ ಸಿಕ್ಕಿದ ದಕ್ಷಿಣ ಈಗಲೂ ನೆನಪುಂಟಮ್ಮ. ಬಹಳ ಊರಿ ಮದುವೆದು ಇವರಪ್ಪ ಮಾಡ್ತಪ್ಪ ಏನು ಕುಡಿದಕ್ಕೆ ಮನಕ್ಕಿರಬೇಕು ಹಾಗೆ ಅದು ಅಮ್ಮ. ಇದು ನಿಮಗೆ ಆಂತ್ರಮನ ಬರಲಿಲ್ಲ. ಆಂತ್ರಮನ ಅದು ಬರಲಿ. ಹೀಗಾಗುತ್ತದೆ. ಒಂದೊಂದು ಸಲ ನಾವು ಮನೆಯಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಪಟ್ಟಿ ಮಾಡುವಾಗ ಅವರನ್ನು ಬಿಡಬಾರ್ದು, ಇವರನ್ನ ಬಿಡಬಾರ್ದು, ಅವ್ರಿಗೆ ಕೊಡ್ಬೇಕು, ಇವ್ರಿಗೆ ಕೊಡ್ಬೇಕು ಅಂತ ಪಟ್ಟಿ ಮಾಡಿ 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 ನಮ್ಮ ಹತ್ತಿರದವರೇ ಒಂದೊಂದ್ಸಲ ಕೈ ಬಿಟ್ಟು ಹೋಗ್ತಾರೆ. ನೀವೇನು ಹೇಳ್ತೀರಿ? ನನ್ನ 3ನೇ ಮದುವೆಗೆ 2ನೇ ಹೆಂಡತಿಯ ಮಗಳಿಗೆ ಹೇಳಿಕೆ ಹೋಗಲಿಲ್ಲ. ನನ್ನ ಮಗಳಿಗೆ ಅದು ಕಡಿಮೆ ಬಹುಶಃ ನಿಮ್ಮ ಅಪ್ಪನಿಗೂ ಅದು ಇದೆ, ಎಲ್ಲೋ ನಡೆದಿರ್ಬೋದು. ಅಲ್ಲದೆ ಹೋದ್ರೆ ನಿನ್ನೆಲ್ಲ ಮೊನ್ನೆ ಹೋಗ್ಬಿಟ್ರೆ ನಮ್ ಈ ಬರಲಿ ನಮ್ಮ ಅಂಗಳದಲ್ಲೇ ಎಂತದ್ದ ನಿಮ್ಮ ಅಕ್ಕ ನಡಿ ಹಾಕೋ ಬರನೆಲ್ಲ ನಿಮ್ಮ ಅಕ್ಕ ಬರಣಿ ಇದು ಅವರು ಕೃತಿಕ ಮಾತಾಡಿಸಿ ಹೌದಿಲ್ಲ ಬಂದಿದ್ದಾರೆ ಅಂತ ಹೇಳೋ. ನೀವು ಯಾಕೆ ಬರಲಿಲ್ಲ? ಔಷಧಿಗೆ ಬೇಕು, ಅವರಿಗೆ ಏನೋ ಮಾಡ್ಕೊಳ್ಳೋದ್ರೆ ದೊಡ್ಡ ವಿಷಯ ಎಲ್ಲ. ನಮ್ಮ ಮನೆಯ ಕಾರ್ಯಕ್ರಮಕ್ಕೆ ನಮಗೇನಾದರೂ ವಿಶೇಷ ಹೇಳಿಕೆ ಬೇಕು ಅಲ್ವಾ? ಹೇಗೂ ನಾವು ನಮ್ಮ ಹೆಂಡತಿ ಮಕ್ಕಳು ಉಟ್ಟು ಹೋಗ್ತಾ ಇದ್ದೇವೆ. ಗಂಡಸರು ಮಾತ್ರ ಅಲ್ಲ, ಹೆಂಗಸರು ಇದ್ದಾರೆ. ನಿಮಗೇನಾದ್ರೂ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ನಿಮ್ಮ ಕಷ್ಟ ಸುಖವನ್ನು ನಮ್ಮಲ್ಲಿ ಹೇಳಿಕೊಟ್ಟಾಗೂ ಆಗ್ತದೆ. ನಾವು ನಿಮ್ಮನ್ನು ಕರ್ಕೊಂಡು ಹೋದಾಗೂ ಆಗುತ್ತದೆ. ನೀವು ನಮ್ಮ ಜೊತೆ ಬನ್ನಿ. ಗೊತ್ತಾಯ್ತು ನಿಮಗೆ? ನಿಮಗೆ ಗೊತ್ತಾಗ್ತದೆ. ನೀವು ಮತ್ತೊಬ್ಬರ ಮನೆ ನೋಡಿ ಹೀಗಾಗ್ತದೆ. ಯಾವಾಗಲೂ ಕಚ್ಚಿ ಕಿಚ್ಚಿಯಾರು ಒಟ್ಟಿಗೆ ಇರಬೇಕು. ಏನ್ ಮಾಡೋದು ಬಂದ್ರೆ ನಾನು ಹುಡುಕಿದೆ ತುಂಬಾ ಹುಡುಕಿದೆ. ಎಲ್ಲಿ ನೋಡಿದ್ರೆ ಸರಿಯಾದ ಹುಡುಗಿ ನಮಗೆ ಸಿಕ್ಕಿಲ್ಲ. ಏನ್ ಮಾಡಿ ಎಲ್ಲ ಯೋಗ ಬೇಕಲ್ಲ. ನಿಮಗೆ ಇನ್ನು ಬ್ರಾಹ್ಮಣರು ಹುಡುಗಿ ಸಿಗುವುದಿಲ್ಲ. ಗಂಡ ಹೆಂಡತಿ ನೀವು ಜೊತೆಗೆ ಹೋಗ್ತಾ ಇದ್ದೀನಿ. ನಾನು ಹೇಳಿ ಅವರನ್ನು ಬಿಡಿಕೊಂಡು ಆಮೇಲೆ ನಾನು ಬರ್ತೇನೆ. ಎಂತ ಮಾತು, ಚಿನ್ನದಂತ ಮಾತು. ಹೆಣ್ಣು ಮಕ್ಕಳು ಅಂದ್ರೆ ಹೀಗೆ ಅಮ್ಮ. ನಾನೇನೋ ವಯಸ್ಸಾದವ, ಸ್ವಲ್ಪ ಆಚೆ ಇದು ಮುಂದಾಗುತ್ತದೆ. ಇದನ್ನು ನಾನು ಹೇಳಬೇಕಿತ್ತು ನಿಮಗೆ. ನಿಮ್ಮ ಗಂಡನನ್ನು ಕೂಡಿಕೊಂಡೇ ಬಂದಿದ್ದ. ಅದು ವಯಸ್ಸಾಯ್ತಲ್ಲ. ಈಗ ಊರು ಹೋಗು ಅಂತ ಹೇಳ್ತದೆ, ಕಾಡುವ ಅಂತ ಕರೀತದೆ. ಇಲ್ಲ, ನನಗೆ ಗೊತ್ತಿಲ್ಲ. ಜಾತಕ ಸಮಸ್ಯೆ ಏನೂ ಆಗಿಲ್ಲ. ನೀವು ಅವರ ಹತ್ರ ಹೇಳಿ ಅವರ ಜೊತೆ ಕೂಡಿಕೊಂಡು ಬನ್ನಿ. ಅವರು ಯಾಕ ಶಾಲೆಯಲ್ಲಿ ಸಿಗ್ತೇವೆ ಅಲ್ಲೇ ಮಾತಾಡಿ. ನಿಮ್ಮಿಂದ ಉಪಕಾರವಾಗಿ ಹೌದೌದು, ನಾವು ಮತ್ತೆ ಮಾತಾಡಿ. ನಿಮ್ಮ ಅಪ್ಪನ ಹತ್ರ ಹೇಳಿ ಗೊತ್ತಾಗ್ತದೆ ನನಗೆ ಹೆಚ್ಚು ಸೇವಾಗೆ ಮಾಡಿ ಅಮ್ಮ. ಅದನ್ನೆಲ್ಲ ನಿಮ್ಮ ಪ್ರಸ್ತುತಿ ಬಿಡುವುದಿಲ್ಲ. ಏನ್ ಬಗ್ಗೆ ಬ್ರಾಹ್ಮಣರ ಮರ್ಯಾದೆ ತೆಗೆಯುವುದು ನೀವು ಒಬ್ಬರು ಸಹ. ಎಂತದವರು ಹಾಗೆ ಬಿಡ್ತಾರ? ಅಲ್ಲಿ ಬೇಕಾದಷ್ಟು ಕೊಡ್ತಾರೆ. ನಿಮ್ಮನ್ನು ಮತ್ತೆ ಬ್ರಾಹ್ಮಣ, ನನ್ನ ಬಡ ಬ್ರಾಹ್ಮಣ. ಬ್ರಾಹ್ಮಣರಂದ್ರೆ ಬಡವರೇ, ಶ್ರೀಮಂತರಾಗಲಿಕ್ಕಿಲ್ಲ. ಮಾತಾಡ್ತಾರೆ.
ಮಾತಾಡುತ್ತಾ ಮಾತಾಡುತ್ತಾ ಎಲ್ಲರ ಹೊರಗೆ ಬಿಟ್ಟಲ್ಲ. ಛೇ, ಅವರು ಆಡಿದ್ದಾರೆ ಕೇಳಿ ಮನಸ್ಸು ತುಂಬಾ ಸಂತೋಷವಾಯಿತು ಸ್ವಾಮಿ. ಆದರೆ ಅವರು ಹೋದ ಮೇಲೆ ಚಿಂತೆ ಆಗುತ್ತಾ ಇದೆ. ನನ್ನಪ್ಪನನ್ನು ಮರೆಯಲಿಕ್ಕೆ ಸಾಧ್ಯಪಟ್ಟಿಲ್ಲ. ಇಲ್ಲ, ಅನ್ನವನ್ನು ಉಣ್ಣುವಾಗ ನನ್ನಪ್ಪ ದಾಕ್ಷಾಯಿಣಿಯ ಹೆಸರನ್ನು ಹೇಳುವುದಿಲ್ಲ. ಯಾಕೆ? ಬಿಸಿದಾಗಬಾರದ ಹೆಸರಿಗೆ ಕಾರಣಕ್ಕಾಗಿ ಅಂತ ನನ್ನಪ್ಪ ನನ್ನನ್ನು ಮರೆಯಲಿಕ್ಕೆ ಸಾಧ್ಯವಿದೆ. ಛೇ, ನಾನೆಂತ ಹೇಳಿ ಸ್ವಾಮಿ, ದೊಡ್ಡದಾದ ಸಭೆ, ದೊಡ್ಡದಾದ ಕಾರ್ಯಕ್ರಮ, ದೊಡ್ಡದಾದ ಯಾಗ, ಬಹುಶಃ ಹೇಳಿಕೆ ಕೊಡುವುದಕ್ಕೆ ನನ್ನಪ್ಪ ಮರೆತಿರಬಹುದು. ತಂದೆ ತಾಯಿಯನ್ನು ಮರೆತರೂ ಕೂಡ ಮಕ್ಕಳು ಮನೆಯನ್ನು ಮರೆಯುವುದಕ್ಕೆ ಸಾಧ್ಯವಿದೆ. ಹಾಗೆ ನಾನು ಹೋದೆ ನನ್ನ ಅಪ್ಪ ಮೇಲೆ ಸಂತೋಷ ಆಗಬಹುದು. ಸರಿ, ಇದ್ರ ಬಗ್ಗೆ ನಾನು ಯೋಚಿಸುವುದಲ್ಲ. ಈ ವಿಷಯ ನನ್ನವರ ಹೇಳಿ ಆದಷ್ಟು ಬೇಗ ನಾನು ಹೋಗಬೇಕು. ತಡ ಮಾಡುವುದಲ್ಲ, ಹೋಗುತ್ತೇನೆ ನಾನು.
ಗಣೇಶನಿಗೆ ಬರಬೇಕು. ದಾರಿಯನ್ನು ನೋಡಿ. ಆ ದಾರಿಯನ್ನು ಹೊಸ ದಾರಿಯೇನೆ ನಮ್ಮ ಪರ್ವತದ ಬುಡದ ಆ ದಾರಿಯನ್ನು ಸರಿಯಾಗಿ ನೋಡಿ. ಆ ದಾರಿ ಆ ಕಡೆ ಇನ್ನೊಂದು ಮನೆಯ ಹಾಗೆಲ್ಲ ಆ ದಾರಿಯಲ್ಲಿ ಹೋಗುವ ಸಾಲಾಗಿ ಹೋಗುವ ಜನರನ್ನು ನೋಡಿ. ಏನು ಕೈಲಾಸಕ್ಕೆ ಸಾಲು ಸಾಲು ಭಕ್ತರು ಬರುವುದು ಏನು ಮುಖಕ್ಕೆ ನೋಡುವುದ? ಅಲ್ಲ. ಬರುವವರು ಬರ್ತಾರೆ, ನನ್ನನ್ನು ನೋಡ್ತಾರೆ, ಇಲ್ಲಿಂದ ಹೋಗ್ತಾರೆ, ಹೋದವರು ಮತ್ತೆ ಹೋಗ್ಲಿಕ್ಕೆ ಹೇಳ್ತಾರೆ, ಹಾಗೆ ಹೋದವರು ಮತ್ತೆ ಹೋದವರು ಹಿಂದೆ ಬರ್ತಾರೆ. ಹೋಗುವುದು ಬರುವುದು ಇಲ್ಲಿ ಸಾಮಾನ್ಯ ವಿಷಯವೇ. ಕೈಲಾಸಕ್ಕೆ ದೇವರ ಪೂಜೆಯನ್ನು ಮಾಡುವಂತ ಬರುವಂತ ಭಕ್ತಾದಿಗಳು ಬೇರೆ, ಹ. ಈ ಕಟ್ಟಡ ಬೇರೆ. ಓ, ಇದು ಕಟ್ಟದಂತರಾದ್ರು. ಅದ್ಭುತ ಇದು, ವಿಪರ್ಯಾಸ. ಇಂಥದ್ದು ಮುಂದೆ ಆಲೋಚನೆ ಮಾಡಬಹುದು. ನನಗೆ ಆಶ್ಚರ್ಯ ಆಗುತ್ತದಲ್ಲ. ಹಾ. ಯಾವಾಗಲೂ ನಮ್ಮ ಪರ್ವತವನ್ನು ನೋಡಿ ಆ ಬಳಿಕ ನನ್ನನ್ನು ನೋಡುತ್ತಾ ನೀವೇ ಅದ್ಭುತ, ನೀವೇ ವಿಸ್ಮಯ, ನೀವೇ ಸೌಂದರ್ಯ, ನೀವೇ ಶಿವಾನಂದ ಎನ್ನುವ ಸತ್ಯಂ ಶಿವಂ ಸುಂದರ. ಹೀಗೆ ನನ್ನನ್ನು ಬಿಟ್ಟು ಬೇರೆ ಅದ್ಭುತವನ್ನು ಕಂಡೆ. ಏನು? ನಾನು 2 ಲಕ್ಷ ಮಾತ್ರ ಅಂತ ಹೌದು, 5 ಲಕ್ಷ ಜನರು ಹೋಗ್ತಾ ಇದ್ದಾರೆ ನೋಡಿ. ಅಲ್ಲಿ 5 ಲಕ್ಷ ಜನ. ಕೋಟಿ ಕೋಟಿ ಸಂಖ್ಯೆ ಲೆಕ್ಕ ಮಾಡಲಿಕ್ಕೆ ಸಾಧ್ಯವಿಲ್ಲ. 5 ಲಕ್ಷ ಜನರು ಹೋಗಬೇಕು ಅಂತಾದ್ರೆ ಹಾ. ಅಂತವರನ್ನು ಆಕರ್ಷಿಸುವಂತ ವ್ಯಕ್ತಿತ್ವ ಏನಪ್ಪ? ಅದು ನಿಮ್ಮ ಭಾವ. ನನ್ನ ಮಾವ. ಹೌದು, ನನ್ನ ಮಾವ ಯಾರು? ನಿನ್ನ ಭಾವ ಅಂತ ಅನಿಸ್ತಿದ್ದಾರೆ. ಮಾವ ಯಾರು? ದಕ್ಷ ಪ್ರಜಾಪತಿ ಮರೆತುಬಿಟ್ಟಿದೆ. ಓ, ನಿನ್ನ ಅಪ್ಪ. ಸ್ವಾಮಿ, ಏನು? ಅವರನ್ನೇ ಮರೆಯಬಹುದು, ಮಡೆದಾದ ನನ್ನನ್ನು ಮರೆಯುತ್ತಿಲ್ಲಲ್ಲ ನೀವು. ನಿಮ್ಮ ಭಾವ. ನಿನ್ನ ಅಪ್ಪ ನನ್ನ ಭಾವ ಜೊತೆ ಯಾಗವನ್ನು ಮಾಡುತ್ತಾ ಇದ್ದಾರೆ. ಒಳ್ಳೆಯದು ಮಾಡಲಿ. ಆದುದರಿಂದ ಬಂಧುಗಳೆಲ್ಲರೂ ಸೇರಿ ಕೂಡಿ ರಂಜಿಸುತ್ತಾ ಇದ್ದಾರಂತೆ ಅಲ್ಲಿ. ರಂಜಿಸಲಿ. ಸ್ವಾಮಿ, ಏನು? ಅವರೆಲ್ಲ ಹೋಗುವುದು. ಅಲ್ಲಿ ರಂಜಿಸಲಿ. ಹಾ. ಇಲ್ಲಿ ನಾನು ನೀನು ಒಟ್ಟಿಗೆ ಶಿವರಂಗಿ. ಹೌದು, ನಮ್ಮದಿದ್ದದ್ದು ಆಡಳಿತ ಶಿವನದಿದ್ದದ್ದು. ಇದು ಹಾಗಲ್ಲ, ನಾವಿಬ್ಬರು ರಂಜಿಸುವುದಿಲ್ಲ, ನಾವಲ್ಲಿಗೂ ಹೋಗಬೇಕು. ಎಲ್ಲಿಗೆ? ಅಲ್ಲಿ ಮಾವನಿಗೆ ನಿಮ್ಮ ಯಾಕೆ? ನನ್ನ ಅಪ್ಪವರೆಗೆ ಇನ್ನೊಬ್ಬರ ಮನೆಗೆ ನಾವು ಹೋಗಬೇಕು ಅಂತಂದ್ರೆ ಅಲ್ಲಿ ಏನಾದರೂ ಒಂದು ವಿಶೇಷ ಬೇಕು. ದೊಡ್ಡ ಕಾರ್ಯಕ್ರಮವಾಗುತ್ತಾ ಉಂಟಂತೆ. ಯಾರು ಹೇಳ್ತೀರಿ? ಬ್ರಾಹ್ಮಣರಾಗಂತ ಮಾತಿಗೆ ಸ್ವಾಮಿ. ರಾಮನಿಗೆ ಯಾರು ಹೇಳಿದ್ರು? ಬ್ರಾಹ್ಮಣರಿಗೆ ಅವರು ಹೇಳಿಕೊಟ್ಟಿದ್ದಾರೆ. ರಾಮನಿಗೆ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ಯಾರು ಕೊಟ್ಟಿದ್ದಾರೆ? ನಮ್ಗೆ ಯಾರು ಕೊಟ್ಟಿಲ್ಲ. ಹೇಳಿಕೆ ಪಡೆದು ಮತ್ತೆ ಹೋಗುದೇ ಅಂತ ಕೇಳಿದಾಗ ಹಾಗೆ ಪ್ರಭು, ಏನು? ಶಾಸ್ತ್ರ ಸಂಬಂಧಿಗಳು ಗೊತ್ತಿಲ್ಲ. ಏನದು ಶಾಸ್ತ್ರ? ಅದು ಹಿಂಸ. ಹೇಗೆ? ಅಲ್ಲಿವರೆಗೂ
ಆಮಂತ್ರಣವಿಲ್ಲದೆ ನಾವು ಹೋಗಬಾರದು ಎಂಬುದಾಗಿ ಮುಂದುವರಿಯುತ್ತದೆ. ಲೋಕದಲ್ಲಿ 4 ಕಡೆಗಳಿಗೆ ಆಮಂತ್ರಣವಿಲ್ಲದೆ ಹೋಗಬಹುದೆಂದು ಶಾಸ್ತ್ರ ಸಮ್ಮತಿ ಇದೆ. ಕೇವಲ ಸಮ್ಮತಿಯೇ ಹೇಳುತ್ತದೆ. ಹೀಗೆ ಹೇಳಬೇಕು
ಎನ್ನುವಂತಹ ಕಾರಣವನ್ನೇ ಮುಂದೆ ಇಟ್ಟುಕೊಂಡು ಬಹುಬಗೆಯಾಗಿ ನನ್ನನ್ನು ಬಂಧಿಸಿದಂತಹ, ಅಂದರೆ ಕಟುಕಿಗಳಿಂದ ನನ್ನನ್ನು ನಿಂದಿಸಿದಂತಹ ಅತಿಯನ್ನು ನಾನು ಹೀಗೆ ಹೇಗೆ ಉತ್ತರಿಸಲಿ ಹೇಳು? ನಿತ್ಯ ಶುದ್ಧಿ ಎನ್ನುವಂತಹ ನಿಲುವಿನಿಂದ ಪ್ರಪಂಚ ಒಪ್ಪಿಕೊಂಡದ್ದು ಯಾರನ್ನು? ಗಂಗಾಧರನಿದ್ರೆ ಅದು ಶುದ್ಧನಂತಲೇ ಅರ್ಥ. ಸರಿ. ಅಂತಹ ಗಂಗನು ಇವ ಸ್ನಾನ ಮಾಡಿದ ಮಾತೆ ಒಳಗಿನ ನಿಲುವೇನು ಹೊರಗಿನ ನಿಲುವೇನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳದೆ ಇರುವಂತಾದ, ಅಂತರಂಗದ ಬಗ್ಗೆ ಏನು ಹೊರಗಿನ ಬಗ್ಗೆ ಏನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳದ ಆತ ಪೂಜೆಯನ್ನು ಮಾಡದವ ಜಪತಪಾನುಷ್ಠಾನಗಳಿಲ್ಲ ಅಂತ ಹೇಳಿದ. ಅಯ್ಯೋ, ಪೂಜೆಗೆ ಬೇಕಾದ ವಿಭವವಾದ ವಿಧಾನ, ಸಾಮಗ್ರಿಗಳ ಸಂಸ್ಕಾರ ಮತ್ತು ಶ್ರದ್ಧೆ ಎನ್ನುವಂತಹ ಭಾಗವನ್ನು ಪ್ರಾಪಂಚಿಕರಿಗೆ ಬೋಧಿಸಿದಂತಾಗಿ ಭಗವತ್ ಪರಮೇಶ್ವರನಿಗೆ ಎದುರಿಗೆ ಅವ ಅಷಂಡಿಗಳಿಗೆ ದೇವರು ಕೂತ ನಿಂದಿಸಿದ. ಬಗೆ ಬಗೆಯಾಗಿ ನಿಂದಿಸಿದರೂ ಕೂಡ ಅವನಿಗೆ ಪೂರಕವಾದಂತಹ ವಾತಾವರಣ ಅಲ್ಲಿ ನಿರ್ಮಾಣವಾಗಲಿಲ್ಲ ಎನ್ನುವುದನ್ನೇ ಮುಂದಿಟ್ಟುಕೊಂಡು ಇಂತಹ ಸತ್ರದಲ್ಲಿ ನಾನಿರಲಾರೆ ಎಂದು ಹಾಗೆ ಸಭೆಬಿಟ್ಟು ಹೋದ. ಅವ ಸಭೆಬಿಟ್ಟು ಹೋದದ್ದನ್ನು ಯಾರು ರಕ್ಷಿಸದೆ ಮತ್ತೆ ಜ್ಞಾನಸತ್ರದಲ್ಲಿ ತೊಡಗಿಸಿಕೊಂಡರು ಎನ್ನುವುದನ್ನೇ ಲಕ್ಷ್ಯವಾಗಿರಿಸಿಕೊಂಡು ಮನಸ್ಸಿನಲ್ಲಿ ತಾನು ಎತ್ತರಕ್ಕೆ ಇರಬೇಕು ಅಂತ ಹಠ ಹುಟ್ಟಿಲ್ಲ. ಅವನಿಗೆ ಹುಟ್ಟಿದ್ದು ಏನು ಬಲ್ಲೆಯ? ದ್ವೇಷ. ಯಾಗ ಮಾಡಬೇಕು ಅಂತಾದ್ರೆ ಇರಬೇಕಾದದ್ದು ಪ್ರೇಮವಾಗುವುದು. ಯುದ್ಧ ಅಂತ ಕರೆದು ಹೊರತು ದ್ವೇಷ ಅಲ್ಲ. ಖಂಡಿತ ಹಾಗಿಲ್ಲ. ಸಭೆಗೆ ಹೋದಾಗ ನನಗೆ ನಿಂದಿಸಿದರೂ ಅವರಿಗೆ ಪೂರಕವಾದಂತಹ ಬೆಂಬಲ ಸಿಗಲಿಲ್ಲ ಎನ್ನುವುದರಿಂದಲೇ ನನ್ನ ಮರ್ಯಾದೆ ಹೋಯಿತು, ಅಂದರೆ ಅವನ ಮರ್ಯಾದೆ ಹೋಯಿತು ಎನ್ನುವುದನ್ನು ಸಂಕಲ್ಪಿಸಿಕೊಂಡು ಮನಸ್ಸಿನಲ್ಲಿ ದ್ವೇಷ ಹುಟ್ಟಿಕೊಂಡಿದ್ದವನಿಗೆ ಆ ದ್ವೇಷವೇ ಕಾರಣವಾಗಿ ಈ ಯಾಗವನ್ನು ಸಂಕಲ್ಪಿಸುತ್ತಾನೆ. ಆ ದ್ವೇಷದ ಹೌದೇ ಹೌದು. ಈ ಯಾಗಕ್ಕೆ ಅವರಿಗೆ ಹೆಸರೇನು ಬಲ್ಲೆಯ? ನಿರೀಶ್ವರ ಯಾಗ ಎನ್ನುವ. ಅಂದ್ರೆ ಏನು? ಎಲ್ಲ ಕಡೆ ಎಲ್ಲರಿಗೂ ಹೇಳಿಕೆ ಹೋಗಿದೆ. ದಿಗ್ಬಂಧಗಳ ಒಡೆಯನಾದಂತಹ ನನಗೆ ಹೇಳಿಕೆ ಬರಲಿಲ್ಲ ಅಂತಂದ್ರೆ ಅರ್ಥ ಏನು? ಇದು ಎಸಗಿದರೂ ಕೂಡ ಅವನಿಗೆ ಹೇಳಕೂಡದು ಎನ್ನುವಂತಹ ಯೋಚನೆ ತಾನೆ. ಯಾವಾಗ ದೇಶವನ್ನೇ ಹೆಸರಲ್ಲಿ ಇಟ್ಟುಕೊಂಡು ಯಾಗ ಸಂಕಲ್ಪದಲ್ಲಿ ತೊಡಗಿಸಿಕೊಳ್ತಾನೆ ಅದು ದುಷ್ಟಕೃಪು ಎನ್ನುವ ಹಾಗೆ ಕರೆಯಲ್ಪಡುತ್ತದೆ. ದುಷ್ಟ ಮಾಡುವಂತಹ ಯಜ್ಞ ಎನ್ನುವಂತಹ ಒಂದರ್ಥವಾದರೆ ಅಂತಹ ಯಜ್ಞವೇ ದುಷ್ಟ ಯಜ್ಞ ಅಂತ ಕರೆಯಲ್ಪಡುತ್ತದೆ. ಸರಿ. ಹಾಗೆಯೇ ಮನಸ್ಸಿನಲ್ಲಿ ಇಟ್ಟುಕೊಂಡು ದೇಶವನ್ನೇ ಹೃದಯದಲ್ಲಿ ಅಂತರ್ಯಾಮಿಯಾಗಿಸಿಕೊಂಡು ತೊಡಗಿಸಿಕೊಳ್ಳುವಂತಹ ಯಾವುದೇ ಕಾರ್ಯಕ್ಕೆ ಯಾವುದೇ ಯಾಗಕ್ಕೆ ನಾವು ಹೋಗುವುದಿಲ್ಲ ಹೋಗುವುದಿಲ್ಲ ಹೋಗುವುದಿಲ್ಲ. ವಂಶ ಹೀಗಿದೆ. ನಿಮ್ಮ ಮೇಲೆ ದ್ವೇಷ ಪರಿಣಾಮವಾಗಿ ನನ್ನ ತಂದೆಯ ಯಾಗವನ್ನು ಮಾಡ್ತಾ ಇರಬೇಕು. ಮಕ್ಕಳಾದ ನನ್ನ ಮೇಲೆ ಹಾಗೆ ಖಂಡಿತವಾಗಿ ಅಲ್ಲ. ನಾನು ಯಾವ ಮಾತನ್ನಾಡ್ತೇನೆ ಅದಕ್ಕೆ ಹೆಮ್ಮೇಳವಾಗಿ ನಿಮ್ಮ ದರ್ಶನ ಸಿದ್ಧಾಮಾನದಿಂದ ಯಥಾಶಕ್ತಿಯಾಗಿ ದೃಷ್ಟಿಯನ್ನು ಪಡೆಯಬೇಕೆನ್ನುವಂಥ ಶುದ್ಧ ಭಕ್ತಿ
ಕೆಲವೊಮ್ಮೆ ಅದೇ ಬಾಯಿಂದ ನಡೆಯುವುದು ತಾವಲ್ಲ ಎನ್ನುವುದು ನಾನಂತ ಮಾಡಿಕೊಂಡಿದ್ದೇನೆ ಸ್ವಾಮಿ. ಆ ಬೇಡ ಎನ್ನುವುದು ಆಕೆಯನ್ನು ಮಾಡುವುದರ ಮೂಲಕ ನನ್ನನ್ನು ತಿಳಿಸದಿರಿ ಕೈ ಮುಗಿದ ಬೇಡಿಕೊಳ್ಳುತ್ತಾ ಒಂದು ದಿವಸ ಯಾಕಂದ್ರೆ ನಾನು ಸೇವೆ ಮಾಡಲಿಕ್ಕೆ ನಾನು ಬಂದಿದ್ದೇನೆ. ನನಗೆ ಹೋಗಲೇಬೇಕು, ನನಗೆ ಹೋಗಲೇಬೇಕು. ಓಂ ನಮ ಶಿವಾಯ ಎಂಬುದಾಗಿ ಶಿವಪಂಚಾಕ್ಷರ ಮಂತ್ರವನ್ನು ಜಪಿಸಿದ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಯಾವ ಯೋಚನೆ ಆಸರೆ ಮೂಡುವುದಿಲ್ಲವೆಂದರೆ ಪತ್ನಿ ಜೊತೆ ಕೈಲಾಸ ಸುಖದಿಂದ ಇದ್ದವನು ನಾನು, ಅಂದಿನಿಂದ ಇಂದಿನ ತನಕ ಪಾದ ಸೇವೆ ಮಾಡುತ್ತಾ ಬಂದವನು ನಾನು. ಅದು ಇನ್ನೂ ದಾಕ್ಷಿಣ್ಯ ಈ ಆಸೆ ಯಾಕೆ ಹುಟ್ಟಿ? ನಾನಲ್ಲಿ ಶಿವ ಪಂಚಾಕ್ಷರ ಹೇಳಬೇಕೆಂದು ಬಯಕೆ ನನ್ನ ಮನಸ್ಸಲ್ಲಿಲ್ಲ. ನನ್ನ ಮನಸ್ಸಲ್ಲಿ ಕೂಡ ಆಸೆ ಇಷ್ಟೇ, ತಂದೆ ತಾಯಿ ಮಾತನಾಡಿಸಬೇಕು, ಅಕ್ಕಂದರಲ್ಲಿ ಮಾತಾಡಿಸಬೇಕು ಬಯಕೆ ಹೊರತು ಬೇರೆ ಏನಿರುವುದನ್ನು ನನಗೆ ಆಗುವುದಿಲ್ಲ. ಮನಸ್ಸೆಂಬ ಮರಳು ಬಿದ್ದರೆ ಬುದ್ಧಿ ಎಂಬಂತ ಕಡಿವಾರವನ್ನು ಕಡಿದು ಆ ಕಡೆಗೆ ಸಾಗಿಸ್ತಾ ಬಂತು. ಎಷ್ಟೇ ಬಿಗಿದಾಗಿ ಹಿಡಿದುಕೊಂಡರೂ ಕೂಡ ನನ್ನ ಮನಸ್ಸು ಕೇಳ್ತಿಲ್ಲ ಸ್ವಾಮಿ, ಹೋಗಬೇಕು ಹೋಗಬೇಕಿಲ್ಲ ಗೊತ್ತುಂಟು. ಹೆಂಡತಿ ಅಂತ ನನ್ನನ್ನು ಬಿಟ್ಟು ಬದುಕಿದವರು ತಾವಲ್ಲ. ಯಾಕೆ? ಮಧ್ಯಾಹ್ನದ ಸತಿ ಪರಮೇಶ್ವರ ಅರ್ಧಾಂಗಿನಿ ನಾನು. ನಾನು ಬಿಟ್ಟು ಹೋದ್ರೆ ಯೋಚನೆ ನಿಮಗೆ ಇಲ್ಲ ಪ್ರಭು. ಇವತ್ತು ಇವತ್ತು ಹೋಗಿ ಯಾವಾಗ ಸುಂದರ ಕಣ್ತುವ ವೀಕ್ಷಿಸಿ ನಾಳೆ ಅವತ್ತು ಮಾತುಕತೆಗಳಾಗಿ ಬೇಡ
ಪ್ರೀತಿಯಿಂದ ಮಾತಾಡಿ ಹೋಗಿ ಬಾ ಅಂತ ಹೇಳಿ ಸ್ವಾಮಿ. ಇಲ್ಲ, ನೀವು ಹೇಳುವುದಿಲ್ಲ, ನನ್ನ ಮನಸ್ಸು ಕೇಳುವುದಿಲ್ಲ. ನಾನು ಹೋಗಬೇಕು, ಹೋಗಲೇಬೇಕು. ನಾನು ಹೋಗಿ ನೋಡಿ ಮತ್ತೆ ಹಾಗೆ ನೀರಿದ ಹಾಗಾಗುತ್ತದೆ. ಗಂಡನ ಮಾತನ್ನು ಯಾವುದೇ ಕಾರಣಕ್ಕೂ ತಪ್ಪಿ ನಡೆದವಳು ನಾನಲ್ಲ. ನಾನು ನಡೆದರೆ ಲೋಕದಲ್ಲಿ ಏನು ಹೇಳಿಯಾರು ಅಂದು ಗೌರಿ ಆಡಿದ ಮಾತನ್ನು ತಪ್ಪಿದ್ದಾಳೆ ಎಂದು ನಾನು ಇಲ್ಲ ಮತ್ತೆ ಬರದೇವ ಮನಸ್ಸು ಎಷ್ಟು ಗಂಟೆ ಮಾಡಿದ್ರು ಕೂಡ ಮನಸ್ಸು ಕೇಳಿಸಿ ನಾನು ಹೋಗುತ್ತೇನೆ ಅಂತ ಹಿಂದಿಯಲ್ಲ. ಏನೋ ಹೇಳ್ತೇನೆ ಅಲ್ಲ, ನಾನು ಯಾವುದು ಜ್ಞಾನದಲ್ಲಿ ಜ್ಞಾನ ಸ್ವೀಕಾರ. ನಾನು ಹೋಗಿ ಬರ್ತೇನೆ. ಯಾವುದೇ ನಾನು ಹೋಗುವುದಿಲ್ಲ. ಏನೋ ನಿಮ್ಮನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ನಾನು ಹೋಗುವುದಿಲ್ಲ. ನನಗೆ ಚೆನ್ನಾಗಿ ಗೊತ್ತಿದೆ. ನೀನು ಸುಮ್ಮನೆ ನನ್ನನ್ನು ಗೋಳು ಹೊಯ್ಲಿಕ್ಕೋಸ್ಕರವಾಗಿ ಇಷ್ಟು ಮಾತಾಡಿದ್ದು. ನೀನು ನನ್ನನ್ನು ಬಿಟ್ಟು ಎಲ್ಲಿ ಹೋಗ್ತೀನಿ ಹೇಳು? ನಿನಗೆ ಇಲ್ಲೇ ಇರುವುದು ಬೇರೆ ಯೋಜನೆ ಬರುವುದಕ್ಕೆ ಬೇಕಾದ್ರೆ ನಿನ್ನ ಮನಸ್ಸಂತೋಷಕ್ಕಾಗಿ ಕತೆ ಹೇಳ್ತೇನೆ ನಾನು. ಕತೆ ಕೇಳು ಹೋಗ್ತಾ ಇಲ್ಲ. ಮತ್ತೆ ನಿನ್ನ ಜೊತೆ ಗುರುವಾಗಬೇಕು ಅಂತಾದ್ರೆ ಕಥೆಯಲ್ಲಿ ಬಿಟ್ಟು ಬೇರೆ ಏನು ಮಾತು ಅಂತ ಹೇಳು. ಯಾವಾಗ ಮುಗಿತದೆ ಕಾಯ್ದೆ ಇಲ್ಲ, ಎಲ್ಲರೂ ಮುಗಿತದೆ ಏನು ಯಾರು? ಹಾಗಾದ್ರೆ ಒಂದು ನಾನು ಎಲ್ಲರನ್ನೂ ಕಲಿಯೋದು ಅದಲ್ಲ. ಅಪ್ಪನ ಮನೆಯಲ್ಲಿ ಯಾರಾಗುತ್ತಂತೆ ಯಾವಾಗ ಮುಗಿತದೆ ಏನು ಇರುವುದಾಗಿ ಈ ಅಪ್ಪನ ಮನೆಯ ಯಾಗದ ಯೋಚನೆ ದೂರ ಆಗಬೇಕು ಅಂತಲೇ ನಾನು ಕಥೆ ಹೇಳುವುದು ಅಂತ. ಅದು ನೆನಪೇ ಹೋಗುದಿಲ್ಲ ನನ್ನ ಕಥೆ ಹೇಳಿ. ಕಥೆಯಿದೆ. ಬೇರೆ ಕಥೆ. ಇದು ಕಥೆಯೆಲ್ಲ ಜೀವನ ಆಗಿದೆ. ಈ ಜೀವನದಲ್ಲಿ ಬರುವಂತ ಕಥೆ ನಿನ್ನ ಕಥೆಯನ್ನು ದೂರ ಮಾಡ್ತೇನೆ. ಹೇಳು. ನಾವೇನು ಮಾಡಲಿಕ್ಕೆ ನಿನ್ನ ನಿಮ್ಮನ್ನೇ ಕೇಳಬೇಕು. ಸುಮ್ಮನೆ ನಾನು ಎಲ್ಲಿ ನಿಲ್ಲಿಸಿದರೆ ಹ್ಞೂ ಹೇಳು. ಸರಿ. ಆಯ್ತಾ? ನಾನು ಪ್ರಾರಂಭಿಸಿದ ಇಲ್ಲ ನೀವು ಹೇಳು. ಮತ್ತೆ ತಿಳಿಸಿರಿ ನೀವು. ನಾನು ಕಥೆಯನ್ನು ಪ್ರಾರಂಭಿಸಿದ ನಂತರ ಹೇಳಬೇಕು. ಪ್ರಾರಂಭ ಮಾಡಿ ಈಗ ನಿಲ್ಲು. ಆಗಲಿಲ್ಲ. ಆಗಿಲ್ವಾ? ನೀನು ಪ್ರಾರಂಭಿಸಿದಾಗ ಒಮ್ಮೆಲೆ 3-4 ದಿನ ಹೇಳಿದ್ದಾಗ್ತದೆ. ಹೇಗೆ ಎಷ್ಟು ಉದ್ದದಲ್ಲಿ ಇದು ಯಾವ ಕಥೆಯಲ್ಲಿ? ಕಥೆ ಈಗ ಅಲ್ಲಿ ಮುಂದೆ ಯಾರು ಆಗೋದಕ್ಕೆ ಕಥೆ ಬೇಕಲ್ಲ. ಅದಕ್ಕೆ ನಾನು ಮಾತಾಡಿಕೊಂಡು ಹೋಗುತ್ತದೆ ಈಗ. ಹೋಗುವುದರಲ್ಲಿ ನಿಂತುಕೊಂಡೆ ಅಪ್ಪ ಅಮ್ಮಗೆ ಇಟ್ಟು ಹೋಗುತ್ತಾ ಇದ್ದರು. ಹೋಗುತ್ತಾ ಇರುವಾಗ ದಾರಿಯಲ್ಲಿ ಎರಡೆರಡು ಹೆಜ್ಜೆ ಕಂಡು ಸ್ವಾಮಿ ಏನು ಅದೆಲ್ಲ ಬ್ರಾಹ್ಮಣ ಅಪ್ಪ ಮತ್ತು ಮಗ ಹೋಗಿರುವ ಕಥೆ ಇದೆ. ಹಾಗೆ ನಿನ್ನ ಕಥೆಯ ಪೂರಕವಾಗಿದೆ. ಇದು ಬ್ರಾಹ್ಮಣರೇ ಹೋದದ್ದು ತಿಳ್ಕೊಳ್ಳಿ. ಹಾ. ಬ್ರಾಹ್ಮಣ ಒಂದು ತಂದೆ ಒಂದು ಮಗ ಹೋಗ್ತಾ ಇದ್ದಾರೆ. ಹೋಗ್ತಾ ಇರುವಾಗ ಎರಡು ಹೆಜ್ಜೆ ಕೂತ್ಕೊಂಡು ಅದು ಹೆಣ್ಣಿನ ಹೆಜ್ಜೆ ಎಂದು ಅವರಿಗೆ ನೋಡುವಾಗ ಬರ್ತಾ ಇತ್ತು. ಅದನ್ನು ದೊಡ್ಡ ಹೆಜ್ಜೆ ಇರುವುದು, ಒಂದು ಸಣ್ಣ ಹೆಜ್ಜೆ ಇರುವುದು. ಆ ಕಾಲ ಹೆಜ್ಜೆಯ ಇರುವುದಿಲ್ಲ ಇಲ್ಲ. ಇರ್ಬೋದು. ಸ್ವಾಮಿ ನೋಡಿದಾಗ ನಿರ್ಧಾರ ಮಾಡಿದ್ರು. ನನ್ನ ಬ್ರಾಹ್ಮಣರು ಅವನ ಹೆಂಡತಿಗೆ ಹೆಜ್ಜೆ ಹಾಕ್ತಿಲ್ಲ. ಅಲ್ಲ, ಆ ಹೆಣ್ಣು ಕೇಳಿ ಇವರು ನೋಡಿದರೆ ಸುದ್ದಿನಲ್ಲಿ ನಿಮ್ಮ ಕಥೆ ನನ್ನ ಕಥೆಯಲ್ಲಿ ಸರಿ ಕಥೆಗೆ ಬರಬೇಕು. ಸರಿ. ಕೂತು ನೋಡಿದ್ರ ಕೂತು ನೋಡಿ ತೀರ್ಮಾನ ಮಾಡಿದ್ರು. ಏನು? ದೊಡ್ಡ ಹೆಜ್ಜೆ ಕೂತಿದ್ದವರನ್ನು ಹಾ. ತಂದೆ ಮದುವೆ, ಹಾ. ಸಣ್ಣ ಹೆಜ್ಜೆ ಕೂತಿದ್ದವರನ್ನು ಮಗ ಮದುವೆ. ಹ್ಞೂ ಹೇಳಬೇಕು. ಅಕ್ಕ ತಂಗಿಯರು ಒಂದು ಸಿರಿಬೋದಲ್ಲಿ ಅವರಲ್ಲಿ ಸೇರಿ ಈ ಕಥೆಯಲ್ಲಿ ಸ್ವಲ್ಪ ದೂರ ಹೋಗುವಾಗ ಆ ಹೆಜ್ಜೆ ಕೂತಿನವರು ಸಿಕ್ಕಿದ್ರು. ಎಷ್ಟು ತಿಳಿಸಬೇಕಾದ್ರೆ ಆ ಹೆಜ್ಜೆ ಕೂತಿನವರು ಸಿಕ್ಕಿದ್ರೆ ವಿಶೇಷ ಬಲ್ಲೆಯ. ಈಗ ಅವರು ತೀರ್ಮಾನ ಮಾಡಿದ ಹೇಗೆ ದೊಡ್ಡ ಹೆಜ್ಜೆ ಕೂತಿನವರನ್ನು ತಂದೆ ಮದುವೆ ಆಗುವುದು, ಸಣ್ಣ ಹೆಜ್ಜೆ ಕೂತಿನವರನ್ನು ಮಗಳು ಮದುವೆ ಆಗುವುದಲ್ಲ. ಈಗ ದೊಡ್ಡ ಹೆಜ್ಜೆಯವಳು ಮಗಳು, ಸಣ್ಣ ಹೆಜ್ಜೆಯವರು ತಾಯಿ. ಈಗ ಮದುವೆ ಆಗಬೇಕಲ್ಲ. ಈಗ ನಮ್ಮ ಐದು ಮಕ್ಕಳು ಯಾವಾಗ ಬರ್ತಾರೆ ಎಂಬುದಾಗಿ ಈಗ ಇಲ್ಲಿ ಒಂದು ಕಥೆಯನ್ನು ಮುಗಿಸುವ. ಈಗ ಮದುವೆ ಆಗುವುದು ಇಟ್ಟುಕೊಂಡು ಅದರ ಸಂಬಂಧ ಹೇಗೆ? ದೊಡ್ಡ ಹೆಜ್ಜೆ ಇದ್ದವರನ್ನು ಮಗನೇ ಮದುವೆ ಆದರೆ ತಂದೆ ಆ ದೊಡ್ಡ ಹೆಜ್ಜೆ ಇದ್ದವರನ್ನು ಏನು ಅಂತ ಕರೆಯುವುದು? ಏನು ಮನಸ್ಸಿನ ಬೇಸರವನ್ನು ನಡೆಯುವುದಕ್ಕಾಗಿ ನಿಜ. ತಮ್ಮ ಮನೆಯಲ್ಲಿ ಅವರ ಕಾರ್ಯಕ್ರಮ ಪ್ರಾರಂಭಿಸಿದ್ದು ಮಕ್ಕಳನ್ನು ತಪ್ಪಲ ನೋಡಿ ಅದನ್ನು ನನ್ನಪ್ಪ ಶ್ರೇಷ್ಠರಿಗೆ ಗೊತ್ತು. ನಿಮ್ಮ ಹಗಿಯಿಂದಾಗಿ ಆ ಯಾವ ಅದಕ್ಕೆ ಒಂದು ಬೇಡದ ಮೊದಲೇ ಹಿಡಿ ಆಗಿದೆ. ಆದರೆ ಮಗಳು ಅದನ್ನು ಖಂಡಿತವಾಗಿ ಅದೇ ಕೋಪ ಬೇಸರವನ್ನು ಸಾಧ್ಯವಿದೆ. ಯಾರಿಗೂ ಯಾಕೆ? ಗೌರಿಯನ್ನು ಪಡೆಯುವಾಗ ಮನಸ್ಸಿನೆಷ್ಟು ಆಸೆ ಪಟ್ಟವರು ತಪ್ಪ. ನಾನು ಪಂಚ ಪ್ರಾಣವರಿಗೆ ಮನಸ್ಸನ್ನು ಸಮಾಧಾನಪಡಿಸಿದಾಗ ದೊಡ್ಡ ಕಥೆಯನ್ನು ಹೇಳಿಬಿಟ್ಟಿದೆ ಸ್ವಾಮಿ. ಒಂದು ಸಣ್ಣ ಕಥೆಯನ್ನು ಹೇಳ್ತೇನೆ. ಕೇಳುವ
ನನ್ನಂತ ಗಂಡುಮಗ ಧೀರನಾಗಬೇಕು, ಊರನಾಗಬೇಕು ಅಂತ ಕಾರಣಕ್ಕಾಗಿ 5 ವರ್ಷದಿಂದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಯೋಗ್ಯವಾದ ಗುರುಗಳ ಬಳಿಗೆ ಅವರು ಕಳುಹಿಸಿಕೊಡುತ್ತಾರೆ. ಆವಾಗ ತಾಯಿಯನ್ನು ಹೇಳ್ತಾರೆ, ಮಗನೇ ಯಾವುದೇ ಕಾರಣಕ್ಕೂ ಗುರುಗಳ ಆಡಳಿತ ಮಾತನ್ನು ಕೇಳಬೇಕು, ತಪ್ಪಿ ನಡೆಯಬೇಡ ಎನ್ನುತ್ತಾರೆ. ಅಪ್ಪ ಹೇಳುವುದೇನು ನೋಡಿ, ನನ್ನ ಮರ್ಯಾದೆ ಉಳಿಸುವ ಎನ್ನುತ್ತಾರೆ. ಆಶೀರ್ವಾದ ಮಾಡಿ ಕಳಿಸಿಕೊಂಡು ಮಗ ವಿದ್ಯೆಯನ್ನು ಕಲಿತಾರೆ. ತದನಂತರ ಅರಮನೆಗೆ ಬಂದ ತಾಯಿಯನ್ನು ಅಡಿಗೆ ಕೊಡೆಯುವ ತಂದೆಯಾದ ಸಂದರ್ಭದಲ್ಲಿ ಕೇಳುತ್ತಾ ಪ್ರಶ್ನೆ ಮಗನೇ ಮಗಯ್ಯ ಎಷ್ಟು ವಿದ್ಯೆಯನ್ನು ಕಲಿತಿ, ನನ್ನ ಮರ್ಯಾದೆ ಎಷ್ಟು ಮಟ್ಟಿಗೆ ಉಳಿಸದೇ ಎನ್ನುವುದಾಗಿ ಎಲ್ಲೋ ದೂರದಲ್ಲಿ ತಾಯಿ ಓಡಿ ಮಾಡಿಕೊಂಡು ಮೊದಲಾಗಿ ಕೇಳುವುದು ಏನು ಮಗನೇ, ಹಸಿವಾಗುತ್ತದೆ, ತಿನ್ನುವುದಕ್ಕೆ ಏನು ಬೇಕಪ್ಪ, ಕೈ ಬಿಟ್ಟು ಕುಡಿದು ಮನುಷ್ಯನ ಶ್ರೀಗಳು ಎಂಬುದಾಗಿ ಬಾಯಲ್ಲಿ ತೆಗೆದುಕೊಂಡು ಹೋಗುತ್ತಾಳೆ. ಅದಕ್ಕೆ ಮಾತೃಭಾಷೆಲ್ಲ ಇರುವ ಸ್ವಾಮಿ ತಾಯಿ ಎಂತ ಎಂದು ಹಾಗೆ ಇಲ್ಲಿ ಮದುವೆಗೆ ವರ್ಷ ತಮ್ಮ ಮನೆಗೆ ಓದುವುದಾಗಲ್ಲ. ಇವತ್ತು ನಾನು ಓದಿದ್ದಾದ್ರೆ ನನ್ನ ತಂದೆ ತಾಯಿಗೆ ಸಂತೋಷ ಆಗ್ತದೆಯೇ? ಯಾವುದೇ ಕತೆ ಬೇಡ, ದಯವಿಟ್ಟು ಓದಿ ಎನ್ನುವುದಾಗಿ ಹೇಳಿದ ಸ್ವಾಮಿ. ನಾನೆಷ್ಟು ಹೇಳಿದ್ರು ಕೂಡ ನೀವು ಮದುವೆಯ ಭವನದ ಹೊರಗೆ ಬರಲಿಕ್ಕಾಗುತ್ತಿಲ್ಲ. ಏನು ನೋಡಬೇಕು, ಇವತ್ತೊಂದು ದಿವಸ ಮಾತ್ರ ನಾಳೆ ಬರ್ತೇನೆ. ಬೆಳಗಾವ ಮುಂಚೆ ನಿಮ್ಮ ಬಳಿ ನಾನಿದ್ದೇನೆ. ನಮ್ಮ ಮಾನ ಮರ್ಯಾದೆ ಕಳೆಯುವಂತ ಸ್ಥಿತಿ ನಿರ್ಮಾಣ ಆಗ್ತದೆ ಅಂತ ಹೇಳಿದ್ರು ಕೂಡ ನಿನಗೆ ಹೊರಟದಕ್ಕೆ ನಿಜವಾದ ಅಂತ ಸಾಧ್ಯವಿಲ್ಲ ಸ್ವಾಮಿ. ಬಗೆ ಬಗೆಯಾಗಿ ಹೇಳಿದ್ರು ನೀವು ಅಲ್ಲಿಗೆ ಹೋಗಬೇಕು, ಹೊರಡಲೇಬೇಕು. ಕರುಣವತೋ ಕೈಲಾಸದಲ್ಲಿ ಪರಶಿವನ ಜೊತೆಗಿದ್ದಂತಹ ಅವರಿಗೆ ಎಂತಹ ದುಸ್ಥಿತಿ ಒದಗಿ ಬಂತು ಸ್ವಾಮಿ. ಇಂದು ತನ್ನ ಕೈಯಾಡಿ ತನ್ನ ಕೊರಳಿಗೆ ಮಾಂಗಲ್ಯವನ್ನು ಪಡೆದಂತಹ ಪತಿ ಅವರ ಕೈಯಾದ ಕೊರಳಿಗೆ ಹಾಕಿ ತಪ್ಪಿದೆಯಾ ಶಿವನೇ, ತಪ್ಪಿದೆಯಾ, ನೀನೇ ಕೈಲಾಸನಿಗೆ ತಪ್ಪಿದ ಮೇಲೆ ಈ ಕೈಲಾಸದಲ್ಲಿ ನಿಮ್ಮಂತ ಶಕ್ತಿ ನನಗೆ ಸ್ವಾಮಿ. ಪ್ರಿಯವಾದ ಬಡತಿಗೆ ಬೇಡವಾಗಿ ಹೋದರೆ ನಾನು ಹಲವು ಮನೆಯಲ್ಲಿ ಕಾಡಿದೆ, ಬೇಡಿದೆ, ಕಣ್ಣೀರು ಸುರಿಸಿದೆ, ಪಾದವನ್ನು ತೊಳೆದೆ, ಅನ್ನಾಲಾಗಿ ಬೇಡಿಕೊಂಡೆ. ಎಲ್ಲವೂ ನೀರ ಮೇಲಿನ ಹೋಗದ ತೆರನಾಗಿ ಹೋಗಿ ಯಾವುದೇ ಮಾತನಾಡಿದ್ರು ಒಪ್ಪಿಕೊಳ್ಳುವ ಸ್ಥಿತಿಯಲ್ಲಿರುವವರಿಲ್ಲ. ಬೇಡ ಎಂಬುದಾಗಿ ಆಜ್ಞೆ ಮಾಡುತ್ತಾ ಇದ್ದಾರೆ. ನನಗೆ ಅಲ್ಲಿಂದ ಬುದ್ಧಿ ಬಂತು. ಇಲ್ಲ, ಹುಟ್ಟಿಸಿದಂತ ಅಪ್ಪವನ್ನು ಕಾಣಬೇಕೆನ್ನುವ ಬಯಕೆ ನನ್ನದು. ನನ್ನ ಜೊತೆಯಲ್ಲಿದ್ದಂತ ಅಕ್ಕ ತಂಗಿಯಲ್ಲಿ ಮಾತನಾಡಬೇಕೆನ್ನುವ ಆಸೆ ನನ್ನದು. ಅವರ ಕೈಯಲ್ಲಿ ಜೊತೆಯಲ್ಲಿರುವಂತಹ ಗಂಡಂದಿರನ್ನು ಕಾಣಬೇಕೆಂದು, ಭಾವದಲ್ಲಿ ಮಾತಾಡಬೇಕೆನ್ನುವ ಆಸೆ, ಮಕ್ಕಳನ್ನು ನೋಡಬೇಕೆನ್ನುವ ಬಯಕೆ ನನ್ನದು. ಇದೇನು ಹೆಣ್ಣಿಗೆ ತಪ್ಪೆ? ಇದು ತಪ್ಪೆ. ಕೈಲಾಸ ನಾನಾಗುತ್ತಾ ಅವಾಗ ಎಲ್ಲವೂ ತಪ್ಪಾಗಿದ್ರೆ ಮತ್ತು ನಾನು ಯಾಕೆ ಇರಬೇಕು? ಬೇಡ ಶಿವನೇ, ನಿನ್ನನ್ನು ಬಿಟ್ಟು ಬದುಕಿದವಳಿಗೆ ಆಗಲ್ಲ.
ನನ್ನ ಉಸಿರು ನೀನು, ನನ್ನ ಪ್ರಾಣ ನೀನು, ನಾನು ಬದುಕಿದ ನಿನಗಾಗಿ ಅಂತ ಹಾಡಿದ್ರು ಕೂಡ ಯಾವುದೇ ಮಾತನ್ನು ಕೇಳುವವರನ್ನವರಲ್ಲ. ಇರುವುದೊಂದೇ ದಾರಿ, ಹಠ ಮಾಡಿ ಕೇಳುವುದಿಲ್ಲ. ಓದಬೇಕೆಂಬ ಬಯಕೆ, ಕಡೆಯದಾಗಿ ಒಂದು ಪ್ರಯತ್ನ ಮಾಡುತ್ತೇನೆ. ಒಂದು ಸಲ ಮಾತಾಡಿ, ಒಂದು ಸಲ ಆಶೀರ್ವಾದ ಮಾಡಿ. ಅರ್ಥವಾಯಿತು ಸ್ವಾಮಿ, ಮೌನ ಸಮ್ಮತಿನ ಅಕ್ಷರವನ್ನು ತಿಳ್ಕೊಂಡಿದ್ದೇನೆ. ಮಾತಾಡೋದಿಲ್ಲ, ಅದೇ ಸುಂದರದಲ್ಲಿ ಗೊತ್ತಾಯಿತು. ಯಾವ ಸಾಧವನ್ನು ಪಡೆದು ಹಾಗೆ ನನ್ನ ಹುಡುಗಿ ಹೂವನ್ನು ತೊಡಿಸ್ತಾರೆ. ಇವಳಿ ನಿಮ್ಮ ಪಾದಪುಳಿಯಲ್ಲಿ ಹಾಕಿ ಮುಟ್ಟಿಕೊಂಡಿದ್ದೇನೆ. ಇದೇ ನನಗೆ ರಕ್ಷಾಕಂತವಾಗಿ ಕಾಪಾಡಲು ನಿಮ್ಮ ಪ್ರೀತಿಯ ಹುಡುಗಿಯನ್ನು Oh,
ನಾನು ತುಂಬಾ ಯಾಗಕ್ಕೆ ಹೋಗಿದ್ದೆ, ಕೆಲವು ಯಾಗ ಮಾಡಿಸಿದ್ದೇನೆ. ಇಂಥ ಮಂತ್ರ ಕೇಳಿ ಇನ್ನೂ ಲಕ್ಷಾಂತರ ವಿಶೇಷ ಹೌದಾ? ಅಂದ್ರೆ ಕೆಲವು ಮಾಡೋದು ಬೇರೆ ಬೇರೆ ವಿಭಾಗ ಮಾಡ್ತಾರಲ್ವಾ? ಇದೊಂದು ಗಿರೀಶ್ವರಯ್ಯ ಹೋಗ್ತಾರೆ ಅಲ್ವಾ? ಅದಕ್ಕೆ ಕೆಲವು ವಿಶೇಷ ಮಂತ್ರಗಳನ್ನ ಆಯ್ಕೆ ಮಾಡ್ತಾರೆ. ಹೌದಾ? ಬೇಕಾದ ಇದು ಯಾವ ಈಗ ನಾವು ಹಲಿಸಿಕೊಳ್ಳಿಕ್ಕೆ ಆರಂಭಿಸ್ತೀವಿ ಅಲ್ವಾ? ಬಲಿ ಬಲಿಯ ಗೋಡರ್ಯೋ ತೋದರ್ಯೋ ಬಲಿ ಬಲಿಯ ವೇದಗಳ ಘೋಷರ್ಯೋ ತೋದರ್ಯೋ ನೆರೆದಿರುವ ಮಗ ಮುರಿದಾದ್ಯೋ ಬೇಡಾದ್ಯೋ ಸಕಲ ಮುರಿದಾದ್ಯೋ ಬೇಡಾದ್ಯೋ ಓದರದಿ ಮೇರೆ ವಧಿಕ ಓಮದ್ಯೋ ದೇವದ್ಯೋ मेरे गोगनिगत ओमद्यो मेवद्यो अखिल संभ्रमयविंदा सुरमुख्या वगद्यो स्वगद्यो वगद्यो स्वगद्यो यारू मडियदिदयो चोगद्यो दरिगो तनवादमो मंत्रयो मंत्रयो ಎಂತಹ ಸಂಭ್ರಮ, ಎಂತಹ ವೈಭವ. ಕಣ್ಣು ತುಂಬ ಕಂಡೆ ಸ್ವಾಮಿ, ಸಂತೋಷವಾಯಿತು. ಆದರೆ ಮಗಳಾದ ದಾಕ್ಷಾಯಿಣಿ ಬಂದಿದ್ದಾರೆ ಎಂದು ನನ್ನ ತಂದಿದ್ದಾರೆ ಗೊತ್ತಾಗಬೇಕು. ಇಲ್ಲೇ ಮಾತಾಡಿದ್ರೆ ಹೋಗಲು ಕಾಣುವುದಲ್ಲ. ಸ್ವಲ್ಪ ಮುಂದೆ ಹೋಗುತ್ತೆ ಮಗಳು ಯಾವಾಗ ಬರುತ್ತಾರೆ ಎಂಬುದಕ್ಕೆ ನನ್ನ ಕಾಯುತ್ತಾ ಇರಬೇಕು. ಯಾಗಕ್ಕೆ ದೀಕ್ಷಾಬದ್ಧತೆ ಕೊಟ್ಟಿದ್ದಾರೆ. ಅಪ್ಪ, ನಿಮ್ಮ ಪ್ರೀತಿಯ ಮಕ್ಕಳಾದ ಗೌರಿ ನಾನು ಬಂದಿದ್ದೇನಪ್ಪ. ಎರಡು ಕೈಯು ಮತ್ತೆ ಚಾರ್ಜ್ ಹಾಕಿಕೊಳ್ಳಬೇಕೆಂಬ ಬಯಕೆಯಿಂದ ಅಮ್ಮ ಬಂದರೆ ಬೇಡ. ಓ ಪುರೋಹಿತ
ನನಗೆ ನಾಗಕ್ಕೆ ಒದಗಿ ಬಂತು. ತುಂಬಿದ ಸಭೆಯಲ್ಲಿ ಯಾರಾದರೂ ಮಾತನಾಡಿಸಿರುವ ಕಾರಣಕ್ಕಾಗಿ ಪ್ರೀತಿಯಿಂದ ಕೈ ಮುಗಿದು ತಲೆಬಾಗಿ ನಾನು ಮುಂದೆ ಹೋದ್ರೆ ಯಾರು ನನ್ನ ಮುಖವನ್ನು ನೋಡಿಸಲಿಕ್ಕೆ ಇಲ್ಲ. ಇದಕ್ಕೆಲ್ಲ ಕಾರಣ ನನ್ನಪ್ಪ, ಅವರ ಆಜ್ಞೆ. ಈ ಪ್ರೀತಿ, ಈ ವ್ಯಾಮೋಹ, ಈ ಅನುಭವ ಎಲ್ಲವೂ ದಾಕ್ಷಾಯಣಿ ಶೂನ್ಯ ಶೂನ್ಯ. ನಾನು ಅದಕ್ಕೆ ತ್ಯಾಗದ ಸಮುದ್ರದ ಕಡತ ತುಂಬ ಕಾಣುವುದಕ್ಕಾಗಿ ನಡೀಲಿ ಯಾಗ. ಆ ಯಾಗ ಸಮವನ್ನು ಸಂತೋಷದ ವೀಕ್ಷಿಸಿ ಮತ್ತೆ ಕೈಲಾಸಕ್ಕೆ ಹೋಗುತ್ತೇನೆ. ಸಪ್ತತಿ
ಈ ಅವಮಾನ ದೇಹವನ್ನು ಮತ್ತೊಮ್ಮೆ ಕೈಲಾಸವನ್ನು ಸೇರಿದರೆ ಗೌರಿ ಮದ್ದಯ್ಯ ತಂದೆ ತಾಯಿ ಮಾತನಾಡುತ್ತಿದ್ದಾರ ಏನು ಅಂತ ಕೇಳಿದ್ರೆ ನಮಗೆ ಏನು ನಾನು ಉತ್ತರ ಕೊಡಬೇಕು? ಬೇಡ ಬೇಡ, ನನಗಾಗದು. ಅವರ ಸೇವೆ ಮಾಡುತ್ತಾ ಯೋಗವನ್ನು ಕಳೆದುಕೊಂಡಿದ್ದೇನೆ. ನನಗಿರುವುದು ಒಂದೇ ದಾರಿ, ನನಗಿರುವುದು ಒಂದೇ ದಾರಿ. ನಾನು ಸಾಯುತ್ತೇನೆ, ನಾನು ಸಾಯುತ್ತೇನೆ, ನಾನು ಸಾಯುತ್ತೇನೆ.
Thank you.
ನೀವು ಮನುಷ್ಯನು ರಕ್ಕಸನು ಭೂತವು ಪ್ರೇತವು ಯಾವುದು ಗೊತ್ತಿಲ್ಲ. ನಿನಗೆ ದಕ್ಷಾತ್ಮಕ ತನಗೆ ಆಹ್ವಾನ ಕೊಡಲಿಲ್ಲ, ಕರೆಯದೇ ಇಲ್ಲ. ನಾನು ಈ ಯಾಗವಾಡಿಗೆ ಎಷ್ಟು ಶ್ರಮ ಪಟ್ಟಿದ್ದೇನೆ ಗೊತ್ತಿಲ್ಲ, ಎಷ್ಟು ವ್ಯಯ ಮಾಡಿದ್ದೇನೆ ಗೊತ್ತಿಲ್ಲ. ನಾನು ಮಾಡುವ ಶ್ರಮವನ್ನು ಹಾಳು ಮಾಡುವುದಿಲ್ಲ. ದಕ್ಷಾತ್ಮಕ ವಿನಾಶಕ್ಕೆ ಮುಂದುವರಿಯುತ್ತೀವ. ವಿಕಾರ ಸ್ವರೂಪನೇ ತಲೆಗಟ್ಟು ಹೋಗುವುದು. ವೆಚ್ಚ ಮಾಡುವುದು ನಾನು, ಯಾರಿಗೆ ಹವಿಸಬೇಕು ಅಂತ ನನಗೆ ಗೊತ್ತಿಲ್ಲ. ಹೇಳಿಕೆ ಪೂರ್ತ ನೀನ ಖರ್ಚು ಮಾಡುವುದು ನೀವು ಹಾಗೆ ಅಲ್ಲ. ನಿಮಗೆ ಬೇಕಾದಾಗ ಕಾರ್ಯಕ್ರಮ ಮಾಡಿ ಕೊಡ್ತೀವಿ. ಮತ್ತೆ ನಿನಗೆ ಬೇಕಾದಾಗ ನಾವು ವೆಚ್ಚ ಮಾಡಿ ಕಾರ್ಯಕ್ರಮ ಮಾಡ್ತೇವೆ. ಬಿಡುವ ವೀರಭದ್ರ ಅಲ್ಲ, ನಿಯಮ ಹೇಳುವುದು ಅದೇ ರೀತಿ ಹೋಗಬೇಕು. ಕರೀಲಿಕ್ಕೆ ಮಾತ್ರ ಹೇಳ್ಕೊಂತ ಪರಮೇಶ್ವರನ ವರದಯ ತಪ್ಪಾಯ್ತು. ಪರಮೇಶ್ವರನ ಕಾಲಿಗೆ ಎರೆದು ಅತ್ತಮ ಯಾಗ ಮಾಡಿ ಆ ಪರಮೇಶ್ವರನಿಗೆ ಅನುಸರಿಸಿಕೊಂಡು ನಾವು ಕ್ಷಮೆ ಕೊಡ್ತೇವೆ. ಅದಲ್ಲ ಅಂತಾನೆ ಮಾಡುವ ಯಾಕೆ
ರಕ್ಷಿಸು ತಂದೆ, ರಕ್ಷಿಸು. ಎಂದಿನಂತೆ ಇನ್ನು ನಿತ್ಯ ವಿಧಿಗಳನ್ನು ಪೂರೈಸಿಕೊಂಡು ಆರಾಧನೆಯವನಾದಂತಹ ಶುದ್ಧರನ್ನು ಅರ್ಚಿಸಿದೆ, ಪೂಜಿಸಿಕೊಂಡೆ. ಪ್ರಸಾದವನ್ನು ಸ್ವೀಕರಿಸಿ ಈ ಶೋಣಿಗಳ ಸಮಯಕ್ಕೂ ಪ್ರವೇಶಿಸಿದೆ. ಒಳಗಾಗಲೇ 4 ಕಡೆಗಳಿಂದ ಜಯಘೋಷ ಕೇಳಿ ಬರ್ತಾ ಇದೆ. ತಾರಕಾಸುರನಿಗೆ ಜಯವಾಗಲಿ, ಶುಭವಾಗಲಿ. ಈ ಶುಭವನ್ನು ಕೇಳುವಾಗ, ಜಯಘೋಷವನ್ನು ಕೇಳುವಾಗ ಮನಸ್ಸಿಗೆ ನೆಮ್ಮದಿ, ಸಂತೋಷ. ಯಾಕೆ? ನಮ್ಮ ಆಡಳಿತದಲ್ಲಿ ಅವರೆಲ್ಲರೂ ಕ್ಷೇಮಿಗಳಿದ್ದಾರೆ ಎಂಬುದು ಅರ್ಥ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ. ನಾನೇನು ಸಾಮಾನ್ಯವೇ ಹೇಳಿ ಕಶ್ಯಪರು ಹಾಗೂ ಸುರಮಯ ಧರ್ಮಾಂಬುದಿಯಿಂದ ಪ್ರಪಂಚದ ಬೆಳಕನ್ನು ಕಂಡವರು 4 ಮಂದಿ. ಹಿರಿಯವನಾದವನೇ ಶೂರಪದ್ಮ, ಅವನ ಹಿಂದೆ ಹುಟ್ಟಿಕೊಂಡವರು ಈ ತಾರಕಾಸುರ, ಆಮೇಲೆ ಸಿಂಹಾಸ್ಯ. ನಮಗೊಬ್ಬಳು ಪ್ರೀತಿಯ ತಂಗಿದ್ದಾರೆ ಅಜಾಮುಖಿ. ಅವಳು ಬಹಳ ಸುಂದರವಾದಂತಹ ಜೀವನವನ್ನು ಸಾಗಿಸುವುದಕ್ಕೆ ಅವರು 3 ಮಂದಿ ಕೂಡ ವೀರ ಮಹೇಂದ್ರಪುರದಲ್ಲಿದ್ದು ಆಡಳಿತವನ್ನು ಮಾಡುತ್ತಾ ಇದ್ದಾರೆ. ಆದರೆ ಈ ತಾರಕ ಅವರೆಲ್ಲರನ್ನು ಬಿಟ್ಟು ಈ ಶೋಣಿತಲ್ಲಿ ಬರೆಯುತ್ತಾ ಇದ್ದಾರೆ. ಯಾಕೆ? ನಮ್ಮ ಗುರುಗಳಾದಂತಹ ಶುಕ್ರಾಚಾರ್ಯರ ಮಾರ್ಗದರ್ಶನವೇ ಹಾಗೆ. ಚದುರಿಹೋದ ಮಾನವಕುಲದ ಏಳಿಗೆಗೆ ಬೇಕಾಗಿ ನೀನು ದುಡಿಯಬೇಕು. ನಿನ್ನಿಂದ ಸಾಧನೆ ಮಾಡುವುದಕ್ಕೆ ಸಾಧ್ಯವಿದೆ. ಆದ್ದರಿಂದ ಎಲ್ಲರ ಮಾತಿನ ಪ್ರಕಾರದಂತೆ ಈ ಶೋಣಿತದ ಸರ್ವಾಧಿಕಾರಿಗಳಾಗಿ ಕಾಲವನ್ನು ಕಳೆಯುತ್ತಾ ಇದ್ದೇವೆ. ಹಾಗಿರುವಂತಹ ವೇಳೆಗೆ ನಾವು ಇಲ್ಲೇ ಇರುವುದ? ನಾವು ಯಾವಾಗ ಇಲ್ಲೇ ಇದ್ರೆ ಸಾಕಾಗ್ತದ? ನಮ್ಮದಾದಂತಹ ಸಾಧನೆ ಶೋಧನೆಯ ಮೂಲಕ ಪ್ರಪಂಚ ಮುಖದಲ್ಲಿ ಪ್ರಕಟಿಸುತ್ತೇವೆ. ಅದಕ್ಕಾಗಿ ಏನು ಮಾಡಿದೆ ಗೊತ್ತೇ? ನಮ್ಮವರೆಲ್ಲ ಕರೆಸಿದ ಶಂಬರಾದವರೆಲ್ಲರನ್ನು ಕರೆಸಿ ದೇವಲೋಕವನ್ನು ಸ್ವಾಧೀನ ಮಾಡಬೇಕು ಎಂಬ ಉದ್ದೇಶದಿಂದ ಅವರನ್ನು ಕರೆಸಿಕೊಂಡೆ. ಕರೆಸಿದಂತಹ ಕಾಲಕ್ಕೆ ಅವರು ಹೇಳಿದಂತಹ ಮಾತು, ದೇವರೇ, ನೀವು ಈ ರೀತಿಯಲ್ಲಿ ಹೋರಾಟ ಮಾಡುವುದಲ್ಲ. ನಮ್ಮ ಆಡಳಿತದ ಭದ್ರತೆ, ಈ ದಾನವತ್ವದ ಕೇಂದ್ರ ಸ್ಥಾನವಾದಂತಹ ಈ ಶಾಣಿತ ಪ್ರಪಂಚದಲ್ಲಿ ಭದ್ರವಾಗಿರಬೇಕಂತ ಇದ್ರೆ ದೈವ ಬಲ ಸಂಪಾದನೆ ಮಾಡಬೇಕು. ಆ ದೈವ ಬಲ ಸಂಪಾದನೆ ಮಾಡುವುದಕ್ಕೆ ಬೇಕಾಗಿ ಅದನ್ನು ಭಜನೆಯ ಮೂಲಕ ಹೆಚ್ಚಿಸಿಕೊಂಡೆ. ಮರಣದಂತಹ ಬಲವನ್ನು ಕೇಳಿದ ತಕ್ಷಣಕ್ಕೆ ಬ್ರಹ್ಮದೇವ ಹೇಳಿದಂತಹ ಮಾತು ಒಂದೇ, ನಿನಗೆ ಮರಣ ಬಿದ್ದರೆ ಅದರಿಂದ ಮುಂದೆ ಹುಟ್ಟುವಂತಹ ಮಗನಿಂದ ಮಾತ್ರವೇ ನಿನಗೆ ಮರಣ. ಅದು ಕೇಳಿದಾಗ ಭದ್ರವಾಗಿದೆ, ಮಗನನ್ನ ಪಾಲಿಗಿಲ್ಲ. ಆದರೆ ಈ ವಿಷಯವನ್ನು ಎಲ್ಲರಿಗೂ ತಿಳಿಸಿದ್ದೇನೆ, ಒಂದು ತೀರ್ಮಾನ ತೆಗೆದುಕೊಂಡಿದ್ದೇನೆ. ಏನು ಬಂದಿಲ್ಲ
ಉಮಾಕರ ಸುಡುವ